ಇಲ್ಲ ನಮ್ಮ ಕಡೆ ಅದಕ್ಕೆ ಹೇಳೋದು. ಈ ತಾಳಿ ನಿಮಗೆ ಕಟ್ಟಿದ್ರೆ ನೀವೇನಕ್ಕಿರಿ? ಧರ್ಮಪತ್ನಿ ಮತ್ತೇನಕ್ಕಿರಿ? ಸಹಧರ್ಮಿಣಿ. ಅದು ಅವ್ರ ಅರ್ಧ ಅಂಗಿ, ಅದು ಅವ್ರ ವೈಫೈ, ಅದು ಅವ್ರ ಮಿಸಸ್, ಅದು ವೈಫೈ ಇವೆಲ್ಲ ಏನ್ರಿ ಆಮೇಲೆ ಅಕ್ಕಿರಿ. ಅವ್ರು ಈ ತಾಳಿ ನಿಮಗೆ ಕಟ್ಟಿದ ತಕ್ಷಣ ಮೊದಲು ಮುತ್ತೈದೆ ಅಕ್ಕಿರಿ. ಏನಕ್ಕಿರಿ? ಮುತ್ತೈದೆ ಅಂದ್ರೆ 5 ಮುತ್ತುಗಳನ್ನ ಹೊರೋದು ಅಂತ ಅರ್ಥ. ಒಂದನೇ ಮುತ್ತು ಯಾವುದು? ಕುಂಕುಮ. ಎರಡನೇ ಮುತ್ತು ಮೂಗುತಿ. ಫ್ರೀ ಕಾಲ್ ದಬ್ಬನ ತಗೊಂಡು ಫೋನ್ ಮಾಡಿದ್ದೆ. ಎರಡನೇ ಮುತ್ತು ಯಾವುದು? ಮೂಗುತಿ. ಮೂರನೇ ಮುತ್ತು ಮಾಂಗಲ್ಯ. ನಾಲ್ಕನೇ ಮುತ್ತು ಬಳೆ. 5ನೇ ಮುತ್ತು ಕಾಲುಂಗುರ. ಹೌದು, ಹಣೆ ಕುಂಕುಮ ಹೆಂಗೆ ಹಚ್ತಾರ ಗೊತ್ತದ ನಿಮಗೆ? ಎಲ್ಲಾರು ಹಚ್ತಾರ ಅಂತ ಹಚ್ತಾರ, ಹೌದಲ್ರಿ? ಹಂಗಲ್ಲ, ಅವ್ರು ಬೇಡ್ಕೊಳತ್ತಾರ ಅವರ ಜೀವನದಾಗ ಗೌರಿಯಾಗಿ, ಅವರ ಜೀವನದಾಗ ಲಕ್ಷ್ಮಿಯಾಗಿ, ಅವರ ಜೀವನದಾಗ ಸರಸ್ವತಿಯಾಗಿ ಪ್ರವೇಶ ಮಾಡ್ಬೇಕಂತ. ಈ 3 ಶಕ್ತಿಗಳು ಕೂಡಿದಾಗ ಆದಿಶಕ್ತಿ ಜಗನ್ಮಾತೆ ಲೋಕಮಾತೆ ಆಗ್ತಾಳೆ. ಆ ಲೋಕಮಾತೆಯನ್ನ ಕೆಟ್ಟ ದೃಷ್ಟಿಯಿಂದ ನೋಡಿದಂತಹ ಶುಂಭ ಮತ್ತು ನಿಶುಂಭರ ಶಿರವನ್ನ ಛೇದ ಮಾಡಿ ರಕ್ತವನ್ನ ತಗೊಂಡವಳು ತನ್ನ ಹಣೆಗೆ ಹಚ್ಕೊತಾವ. ಕುಂಕುಮ ಬಣ್ಣ ಯಾವುದು? ಅಲ್ಲ, ರಕ್ತವರ್ಣ ಅಂತ. ಅದನ್ನ ಹಣೆಗೆ ಹಚ್ಕೊಂಡು ಎದುರಿದವ್ರಿಗೆ ಹೇಳ್ತೀರಿ, ಯಾರಾದ್ರೂ ನನ್ನ ನೋಡಾಕತ್ರ ಸಹೋದರಿ ಭಾವನೆಯಿಂದ ನೋಡಿ, ಯಾರಾದ್ರೂ ನನ್ನ ನೋಡಾಕತ್ರ ನೀವು ಮಾತೃ ಹೃದಯದಿಂದ ನೋಡ್ರಿ. ಅನ್ಯತಾ ನೀವು ಏನಾದ್ರೂ ನನ್ನನ್ನು ಕೆಟ್ಟ ದೃಷ್ಟಿಯಿಂದ ನೋಡಿದ್ದೆ ಆದ್ರೆ ಆ ಶುಂಭ ನಿಶುಂಭರ ಗತಿ ನಿಮ್ಗೆ ಆಗ್ತಂತೆ. ಎರಡನೇದು ಬಂದ್ಬಿಟ್ಟು ಮೂಗುತಿ. ನನ್ನ ದೃಷ್ಟಿಕೋನಗಳು ಮೂಗುತಿ ಬಳಿಯಲ್ಲಿ ಇರ್ತಾವ ಅಂತ ಹೇಳ್ತೀರಿ. ಮೂರನೇದು ಬಂದ್ಬಿಟ್ಟು ಮಾಂಗಲ್ಯ. ಪ್ಲಾಸ್ಟಿಕ್ ಇಂದೋದಲ್ರಿ, ಎದ್ರದು ಬಂಗಾರದ. ಇದ್ರ ಬಣ್ಣ ಯಾವ್ದದ? ಆ ದೀಪದ ಬಣ್ಣ ಐತಿಲ್ ನೋಡ್ರಿ. ಇದಕ್ಕೆ ಅಗ್ನಿವರ್ಣ ಅಂತಾರೆ. ಏನಂತಾರ್ರಿ? ಅಗ್ನಿವರ್ಣ. ಇದನ್ನ ಕಟ್ಕೊಂಡು ಸುಡಲಿಕ್ಕೆ ಪ್ರಾರಂಭಕ್ಕಿರಿ ಅಂತ. ಏನ್ ಮಾಡ್ತೀರಿ ಅಂತ? ಸುಡಲಿಕ್ಕೆ ಪ್ರಾರಂಭಕ್ಕೆ. ಅದಕ್ಕೆ ಅನ್ಯರು ಯಾರು ನನ್ನ ಹತ್ರ ಬರಬೇಡ್ರಿ, ನಿಮ್ಮ ಬಾಳ್ನ ನೀವು ಸುಟ್ಕೊಂಡು ಹೋಗ್ತೀರಿ ಅಂತೀವಿ. 4ನೇದು ಬಂದ್ಬಿಟ್ಟು ಬಳೆ. ಬಣ್ಣ ಯಾವ್ದದ? ಹಸಿರು. ಸೃಷ್ಟಿ ಹೆಂಗೈತಿ? ಅದಕ್ಕೆ ನಾನೇ ಸೃಷ್ಟಿ ಮಾತೆ, ನಾನೇ ಜಗನ್ಮಾತೆ. ನಾ ಇಲ್ಲ ಅಂದ್ರೆ ಸೃಷ್ಟಿ ಇಲ್ಲ, ನಾ ಇಲ್ಲ ಅಂದ್ರೆ ಜಗತ್ತಿಲ್ಲ ಅಂತ ಹೇಳ್ತೀನಿ. 5ನೇದು ಬಂದ್ಬಿಟ್ಟು ಕಾಲುಂಗ್ರ. ಭೂಮಿ ಒಳಗಡೆ ಜ್ವಾಲಾಮುಖಿಯಿಂದ ಕುದಿಯಾಕತ್ತದ. ಅದಕ್ಕೆ ಬೆಳ್ಳಿ ಕಾಲುಂಗ್ರ ಹಾಕೊಂಡು ಎಲ್ಲಿ ನಿಮ್ಮ ಪಾದ ಇಡ್ತಿರಲ್ಲ ಆ ಸ್ಥಾನವೆಲ್ಲ ತಂಪಾಗಿರ್ಬೇಕಂತ. ಆ ಅಗ್ನಿದೇವನಿಗೆ ಹೇಳ್ತೀರಿ, ಧರ್ಮ ಅನ್ನೋದು ಎಲ್ಲಿ ಮಠ ಭೂಮಿ ಮೇಲೆ ಐತೋ ಅಲ್ಲಿ ಮಠ ನೀವು ಹೊರಗಡೆ ಬರಬೇಡ. ಯಾವಾಗ ಭೂಮಿ ಮೇಲೆ ಅಧರ್ಮ ಬರ್ತದೋ ಅವಾಗ ನೀವು ಹೊರಗಡೆ ಬಂದು ಎಲ್ಲವನ್ನು ನಾಶ ಮಾಡಂತೀರಿ. ಇದು ಮುತ್ತೈದೆ ಸಂಕೇತ. ಇದನ್ನು ಜೀವನದಲ್ಲಿ ಪಾಲನೆ ಮಾಡ್ಕೊಂಡೋಕ್ಕಿರಿ. ಎಸ್ ಸರ್.